ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. 1,30,00,000 ಅಲ್ಲ, 130,28 ಲಕ್ಷ ಮೊನ್ನೆಯವರಿಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಯಾವ ಕಾಲದಲ್ಲೂ ಕೂಡ ಹೆಣ್ಣು ಮಕ್ಕಳು ಸಮಾಜದಲ್ಲಿ 100ಕ್ಕೆ 50% ಇದ್ದಾರೆ. ಈ 50% ಜನ ಕೆಲಸಕ್ಕೆ ಹೋಗ್ಬೇಕು, ಆಫೀಸ್ಗಳಿಗೆ ಹೋಗ್ಬೇಕು, ಶಾಲೆಗಳಿಗೆ ಹೋಗ್ಬೇಕು, ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕು, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೇಕು. ಅವ್ರಿಗೋಸ್ಕರ ಪುಕ್ಕಟಿಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ಅದು ಮೊದಲನೇ ಗ್ಯಾರಂಟಿ. ಜೂನ್ 11ರಂದು ಇವತ್ತು ಕಂಟಿನ್ಯೂಷನ್ ನಡೀತಾ ಇದೆ. ಅದಾದ ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಅದನ್ನು ಜಾರಿ ಕೊಟ್ಟು, ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಇಲ್ಲೇ KJ ಜಾರ್ಜ್ ಅವರಿದ್ದಾರೆ, ಅಲ್ಲಿ ಜಾರಿ ಕೊಟ್ಟು ಇವತ್ತಿನವ್ರಿಗೆ 1,65,00,000 ಕುಟುಂಬಗಳಿಗೆ ಫ್ರೀಯಾಗಿ 200 ಯೂನಿಟ್ವರೆಗೆ ಫ್ರೀಯಾಗಿ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. 1,65,00,000 ಕುಟುಂಬಗಳು, 1,65,00,000 ಕುಟುಂಬಗಳು ಕಟ್ಟಬೇಕಾಗಿಲ್ಲ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ, ಅದರಲ್ಲೂ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 10 kg ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ನಾನು ಹೇಳಿದ್ದು 5 kg ಜೊತೆಗೆ 5 kg ಅಕ್ಕಿಯನ್ನು ಕೊಡ್ತೇವೆ ಅಥವಾ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅಕ್ಕಿ ಸಿಕ್ಕಲಿಲ್ಲ, ಮಾರುಕಟ್ಟೆಯಲ್ಲೂ ಸಿಕ್ಕಲಿಲ್ಲ, ಕೇಂದ್ರ ಸರ್ಕಾರವೂ ಕೊಡಲಿಲ್ಲ. ಆಗ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಯಾರ್ಯಾರಿಗೆ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ 5 kg ಅಕ್ಕಿ ಬದಲಾಗಿ 170 ರೂಪಾಯಿ ಪ್ರತಿಯೊಬ್ಬರಿಗೆ 170 ರೂಪಾಯಿ ಕೊಡ್ತಾ ಇದ್ದೇವೆ. ಇದು ಜಾರಿಯಲ್ಲಿದೆ. ಇವತ್ತು ಕೊಡ್ತೀವಿ, ನಾಳೆನೂ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ಮುಂದೆನೂ ಕೊಡ್ತೀವಿ. ಅದ್ರ ಜೊತೆಗೆ ಗೃಹ ಲಕ್ಷ್ಮಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಾನು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವೆಲ್ಲರೂ ಕೂಡ ಸೇರಿ ಆಗಸ್ಟ್ ತಿಂಗಳಲ್ಲಿ ಸುಮಾರು 1,17,00,000 ಮಹಿಳಾ ಯಜಮಾನಿಗೆ, ಕುಟುಂಬದ ಯಜಮಾನಿಯರಿಗೆ 1,18,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಯಾವಲಾರು ಕೊಟ್ಟಿದ್ರೇನ್ರಿ? ಕೊಟ್ಟಿರ್ಲಿಲ್ಲ. 2,000 ರೂಪಾಯಿ ತಿಂಗಳಿಗೆ. ಇವತ್ತು ಯುವ ನಿಧಿ ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. 2 ವರ್ಷದವರೆಗೆ ಕೊಡ್ತೇವೆ. ಜೊತೆಗೆ ಅವ್ರಿಗೆಲ್ರಿಗೂ ಕೂಡ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಶರಣ್ ಪ್ರಕಾಶ್, ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಜೊತೆಗೆ ಉದ್ಯೋಗ ಮೇಳವನ್ನು ಕೂಡ ಏರ್ಪಾಡು ಮಾಡ್ತೇವೆ. ಉದ್ಯೋಗ ಇಲ್ಲಿ ಸಿಗಬೇಕು, ನಾಡಿನಲ್ಲಿ ಸಿಗಬೇಕು, ದೇಶದಲ್ಲಿ ಸಿಗಬೇಕು. ಅಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಸಿಗಬೇಕಾಗ್ತದೆ. ಅಂತ ಸ್ಕಿಲ್ ಟ್ರೈನಿಂಗ್ ಅನ್ನ ಯುವತಿಯರಿಗೆ ಕೊಡುತ್ತೇವೆ ಜೊತೆಯಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಒಂದು
ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯನ್ನು ಪ್ರಾರಂಭ ಮಾಡಿದೆ. ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೀವೇ ಇದ್ದೀರಲ್ಲಮ್ಮ, ಸಂಜೀವ್ ಕುಮಾರ ನೀವೇ ಆಗಿರೋದು ಸೆಕ್ರೆಟರಿನ ಪ್ಲಾನಿಂಗ್ನಲ್ಲಿ ಇದ್ದೀರ. ಪ್ರಾರಂಭ ಮಾಡಿದೆ. ಅದರ ಮೂಲಕ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ನವರು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ನವರು ಪರಿಣಿತರಿರ್ತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತೇವೆ. ಅವರು ಎಷ್ಟು ದಿನ ಕೊಡಬೇಕು, ಎಷ್ಟು ತಿಂಗಳು ಕೊಡಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ತೀರ್ಮಾನ ಮಾಡ್ತಾರೆ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಎಂಥ ಉದ್ಯೋಗಗಳಿಗೆ ಬೇಡಿಕೆ ಇದೆ ಅಂತ ಉದ್ಯೋಗಗಳಿಗೆ ಬೇಕಾದಂತ ಟ್ರೈನಿಂಗ್ ಅನ್ನ ಕೊಡುತ್ತೇವೆ. ಆಗ್ಬೋದಾ? ಆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೇವೆ. ಉದ್ದೇಶ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು. ಯುವಕ ಯುವತಿಯರಿಗೆ ಆತ್ಮಶಕ್ತಿಯನ್ನು ಹೆಚ್ಚು ಮಾಡಬೇಕು. ಸಾಮಾಜಿಕವಾಗಿ ಆರ್ಥಿಕವಾಗಿ ಯುವಕರು ಭ್ರಮನಿರಸನ ಆಗಬಾರದು. ಅಂಥವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತಂದ್ರೆ ಇವತ್ತೇ ಯಾಕೆ ಆಯ್ಕೆ ಮಾಡಿದ್ದೀವಿ ಅಂತಂದ್ರೆ, ಇವತ್ತು ವಿವೇಕಾನಂದರವರ ಜನ್ಮದಿನ. ಅವರು ಹುಟ್ಟಿದ್ದು 1863 ಜನವರಿ 12ನೇ ತಾರೀಕು. ಜನವರಿ 12, 1863. ಅದರಿಂದ ಇವತ್ತೇ ಜನವರಿ 12ನೇ ತಾರೀಕೆ ಯುವ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಹೆಸರಿನಲ್ಲಿ ಅವ್ರ ಜನ್ಮದಿನವನ್ನ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನವೇ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಕೊಡಬೇಕು ಅಂತೇಳಿ ಇವತ್ತು ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತಿನವರೆಗೆ 70,000 ಜನ ಯುವಕ ಯುವತಿಯರು ನೋಂದಾಯಿಸಿಕೊಂಡಿದ್ದಾರೆ. 70,000 ಜನ ಯುವಕ ಯುವತಿಯರು ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ 4 ಲಕ್ಷದ ಸುಮಾರು 20,000 2022-23ರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಯುವಕ ಯುವತಿಯರಿದ್ದಾರೆ. 4,20,000 ಯುವಕ ಯುವತಿಯರಿದ್ದಾರೆ. ಅದರಲ್ಲಿ 3,96,000 ಗ್ರಾಜ್ಯುಯೇಟ್ಸ್ಗಳು. ಉಳಿದವರು ಸುಮಾರು 18,000 ಅಂತ ಅನಿಸುತ್ತೆ. 18,000 ಡಿಪ್ಲೊಮಾ ಹೋಲ್ಡರ್ಸು. ಅವರೆಲ್ಲರಿಗೂ ಕೂಡ ಯಾರ್ಯಾರು ನೋಂದಾಯಿಸ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಯುವ ನಿಧಿಯನ್ನು ಕೊಡ್ತದೆ. ಅವರಿಗೆ ಮಾಸಾಸನವನ್ನು ತಿಂಗಳಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 2 ವರ್ಷದ ಅವಧಿಗೆ ಕೊಡ್ತೇವೆ. ಒಂದು ವೇಳೆ ಅವರು 2 ವರ್ಷದೊಳಗಡೆ ಉದ್ಯೋಗ ಸಿಕ್ಕಿದ್ರೆ, ಸರ್ಕಾರಿ ಸೇವೆ ಇರ್ಬೋದು, ಖಾಸಗಿ ಸೇವೆ ಇರ್ಬೋದು, ಸ್ವಯಂ ಉದ್ಯೋಗ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಇದಾದರೆ ಈ ಯುವ ನಿಧಿ ಭತ್ಯವನ್ನ ನಿಲ್ಲಿಸ್ತೇವೆ. ಯಾಕಂದ್ರೆ ಸ್ಪಷ್ಟವಾಗಿರ್ಬೇಕು, ಯುವಕರಿಗೆ ಯುವತಿಯರಿಗೆ ಸ್ಪಷ್ಟ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಕ್ಲಾರಿಫೈಯಿಂಗ್. ಸ್ಪಷ್ಟವಾಗಿ ಹೋಗ್ಬೇಕು. ಇದು ಎಲ್ಲ ಯುವಕ ಯುವತಿಯರಿಗೆ ಗೊತ್ತಾಗಬೇಕು. ನಾನು ಯುವಕ ಯುವತಿಯರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಆದಷ್ಟು ಜಾಗ್ರತೆ ನೋಂದಾಯಿಸ್ಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ, ಮತ್ತೆ ನಿಮ್ಮ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ. ನಾವು ಟ್ರೈನಿಂಗ್ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಎಲ್ಲ ರಾಜ್ಯದ ಯುವಕ ಯುವತಿಯರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.